Agni, forever on fire. ಹೈಕಮಾಂಡ್ ಖಡಕ್ ಆದೇಶವನ್ನ ಮಾಡಿದ ನಂತರದಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗ್ಬಿಡ್ತಾ ಅತ್ಯಂತ ರೆಬಲ್ ಆಗಿ ಮಾತನಾಡುತ್ತಿದ್ದಂಥ ನಾಯಕರು ಕೂಡ ಇತ್ತೀಚೆಗೆ ಸಾಫ್ಟ್ ಸ್ಪೋಕನ್ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಯತ್ನಾಳ್ ವಿಚಾರದಲ್ಲಿ ಕೇವಲ ಯತ್ನಾಳ್ ಮಾತ್ರವಲ್ಲದೆ ಯತ್ನಾಳ್ ಜೊತೆಗೆ ಗುರುತಿಸಿಕೊಂಡಿರುವಂಥ ರೆಬಲ್ ನಾಯಕರಿದ್ದಾರಲ್ಲ, ತುಂಬಾ ಸಾಫ್ಟ್ ಆಗಿ ಮಾತನಾಡ್ತಾ ಇದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಕಠೋರವಾಗಿ ಮಾತನಾಡ್ತಿದ್ದಂಥವರು ಈಗ ನಿಧಾನಗತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಪಕ್ಷದ ವಿರುದ್ಧ ಮಾತನಾಡದಂತೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ತಿಳಿ ಹೇಳಲು ನಿರ್ಧಾರ ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ. ಯತ್ನಾಳ್ ಮೂಲಕ ಹೈಕಮಾಂಡ್ಗೆ ಪತ್ರ ಬರೀಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ನಮ್ಮಿಂದ ತಪ್ಪಾಗಿರಬಹುದು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ. ಆದರೆ ವಿಜಯೇಂದ್ರ ಬಗ್ಗೆ, ಯಡಿಯೂರಪ್ಪ ಬಗ್ಗೆ ನಾವೇನು ಹಿಂದೆ ಮಾತನಾಡಿದ್ವಲ್ಲ, ಆ ಹಿಂದೆ ಮಾತನಾಡಿದಂಥ ವಿಚಾರಗಳ ಬಗ್ಗೆ ನಾನು ಈಗಲೂ ಬದ್ಧನಾಗಿದ್ದೇನೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಜೊತೆಗೆ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ಸ್ ಬಣಕ್ಕೆ ಒಂದು ಆತಂಕ ಶುರುವಾಗಿದೆ ಅಂತ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಯತ್ನಾಳ್ ಪರ ನಿಲ್ಲಕ್ಕೂ ಆಗದೆ ಅಥವಾ ಯತ್ನಾಳ್ ಪರ ನಿಲ್ಲೋಕ್ಕೂ ಹೋಗಬೇಕಾಗತ್ತೆ, ಪಕ್ಷದ ಪರವಾಗೂ ಕೂಡ ನಿಲ್ಲಬೇಕಾಗತ್ತೆ. ಒಬ್ಬ ಉಚ್ಚಾಟಿತ ಸದಸ್ಯನ ಜೊತೆ, ಉಚ್ಚಾಟಿತ ಶಾಸಕನ ಜೊತೆ ಗುರುತಿಸಿಕೊಂಡು ಸಭೆ ಮಾಡಿದ್ರೆ ಇನ್ನುಳಿದಂಥವರಿಗೆ ಅದು ಪರಿಣಾಮ ಬೀರೋದಿಲ್ವಾ? ಹೈಕಮಾಂಡ್ ಆ ವಿಚಾರವನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಕೂಡ ನೋಡಬೇಕಾಗಿದೆ. ಬಟ್ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಯತ್ನಾಳ್ ಅವರ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾಳೆ ಯತ್ನಾಳ್ ನೇತೃತ್ವದಲ್ಲಿ ಸಭೆ ಸೇರುವಂಥ ಮುಖಂಡರು ಯಾರ್ಯಾರು ಅಂತ ಕೂಡ ಬಹಳ ಕುತೂಹಲ ಇದೆ. ಯತ್ನಾಳ್ಗೆ ನೋಟಿಸ್ ಕೊಟ್ಟ ನಂತರದಲ್ಲಿ ಅಥವಾ ಉಚ್ಚಾಟನೆ ಮಾಡಿದ ನಂತರದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಬಿಜೆಪಿಯಲ್ಲಿ ನೋಡ್ತಾ ಇದ್ದೀವಿ. ಬಿಜೆಪಿಯಲ್ಲಿ ಬಹಳ ರೋಷಾವೇಶವಾಗಿ ಮಾತನಾಡ್ತಿದ್ದಂಥವರು ಈಗ ಬಹಳ ಸಾಫ್ಟಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಯತ್ನಾಳ್ ಅವರ ಉಚ್ಚಾಟನೆ ನಂತರದಲ್ಲಿ ಈ ಉಚ್ಚಾಟನೆಯ ಪರ್ವ ಮುಂದುವರಿಯಬಹುದಲ್ವಾ? ಒಬ್ಬರಿಗೆ ಖಡಕ್ಕಾಲ ಕ್ರಮವನ್ನು ತೆಗೆದುಕೊಂಡ ನಂತರದಲ್ಲಿ ಉಳಿದವರೆಲ್ಲರೂ ಕೂಡ ಅಲರ್ಟ್ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ಶಿಸ್ತು ಸಮಿತಿ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಆದರೆ ಹೈಕಮಾಂಡ್ ಅಷ್ಟು ಶಿಸ್ತು ಸಮಿತಿ ಈ ಯತ್ನಾಳ್ಗೆ ಶಿಕ್ಷೆ ಪ್ರಕಟ ಮಾಡಿದ ನಂತರದಲ್ಲಿ, ಉಚ್ಚಾಟನೆಯ ಶಿಕ್ಷೆ ಪ್ರಕಟ ಮಾಡಿದ ನಂತರದಲ್ಲಿಯೂ ಕೂಡ ಯತ್ನಾಳ್ ನೇತೃತ್ವದಲ್ಲಿ 8 ರಿಂದ 10 ಜನ ಸೇರ್ತಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಈ ಬೆಂಕಿ ಆರೋದಿಲ್ಲ, ಈ ಬೇಗುದಿ ಮುಗಿಯೋದಿಲ್ಲ, ಇಲ್ಲಿರುವಂಥ ಅಸಮಾಧಾನಕ್ಕೆ ಕೊನೆ ಇಲ್ಲ ಅನ್ನೋ ರೀತಿಯ ಅರ್ಥ ಆಗುತ್ತೆ. ಒಂದು ವೇಳೆ ಯಾವ ಸಭೆಯನ್ನೂ ಮಾಡದೆ, ಯಾವ ರೀತಿಯ ಗೋಜಿಗೂ ಹೋಗದೆ ತಮ್ಮ ಪಾಡಿಗೆ ತಾವು ಪಕ್ಷದಲ್ಲಿ ಇದ್ದುಕೊಂಡು ಮುಂದುವರೆದರೆ ಪಕ್ಷದಲ್ಲಿ ಭಯ ಸೃಷ್ಟಿಯಾಗಿದೆ, ಪಕ್ಷದಲ್ಲಿ ಆಂತರಿಕವಾಗಿ ಒಂದು ಆತಂಕ ಸೃಷ್ಟಿಯಾಗಿದೆ. ನಮಗೂ ಕೂಡ ಉಚ್ಚಾಟನೆಯ ಪರ್ವ ಬಿಸಿ ಮುಟ್ಟಬಹುದು ಅಂತ ಹೇಳಿ ಒಂದು ಗಾಬರಿ ಹುಟ್ಟಬಹುದು. ಬಟ್ ಇಲ್ಲಿ ಗೊತ್ತಾಗಿಲ್ಲ, ಯಾಕಂತ ಹೇಳಿದ್ರೆ ನಾಳೆಯೂ ಸಭೆ ಮಾಡ್ತಾರೆ ಅಂದರೆ ಆ ಸಭೆಯ ತೀರ್ಮಾನದ ಸುತ್ತಲೂ ಕೂಡ ಬಿ ಜೆ ಪಿ ಕಣ್ಣಿದೆ. ಆ ಸಭೆಯ ಚರ್ಚೆಗಳ ಬಗ್ಗೆಯೂ ಕೂಡ ಬಿ ಜೆ ಪಿ ಕಣ್ಣಿರುತ್ತೆ. ಆ ಸಭೆಯ ನಂತರದಲ್ಲಿ ಮಾಧ್ಯಮಗಳಿಗೆ ಕೊಡುವಂಥ ಹೇಳಿಕೆಗಳ ಬಗ್ಗೆಯೂ ಕೂಡ ಬಹಳ ಗಮನ ಇರುತ್ತೆ. ಇದಾದ ನಂತರದಲ್ಲಿ ಪಕ್ಷದ ಮುಂದುವರೆದ ತೀರ್ಮಾನ ಹೇಗಿರುತ್ತೆ, ಪಕ್ಷ ಯತ್ನಾಳ್ ಜೊತೆ ಗುರುತಿಸಿಕೊಂಡು ಮಾತನಾಡುವಂಥವರಿಗೆ ಯಾವ ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ನಾಳೆ ನಡೆಯುವ ರೆಬಲ್ಸ್ ಮೀಟಿಂಗ್ ಸಾಕಷ್ಟು ಕುತೂಹಲ ಅಂತೂ ಕೆಲಿಸಿದೆ. ರಮೇಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ನೋಡೋಣ. ಹೈಕಮಾಂಡ್ಗೆ ಮಾಡಬೇಕಿತ್ತು, ಮತ್ತು ಇದು ಆಗಬೇಕಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗವಾಗಿತ್ತು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ನಾವು ಹಿಂದಿಂದ ಹಿಂಗೆ ಮಾಡೋದು, ನಾವು ಹಿಂದೆ ಮಾತಾಡಿ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬರ್ತದಾನೆ ಇವತ್ತು ಬೇಡ. ಅದು ನಾವು ಇದೇ ಅಲ್ಲ, ಯತ್ನಾಳನ್ನು ನಾವು ಹೈಕಮಾಂಡ್ ಮಣಿ ಮಾಡ್ಕೊಂಡು ಈ ಉಚ್ಚಾರಣೆ ಹಿಂದೆ ಪಡ್ಕೊಂಡು ಮಣಿ ಮಾಡೋಕೆ ಎಲ್ಲ ಮಣಿ ನಾವು ನಿನ್ನೆ ಎಲ್ಲ ನಾವು ಕೆಲವೊಂದು ವಿಷಯ ನಿನ್ನೆ ರಾತ್ರಿ ಮಾತಾಡಿದ್ದೀನಿ. ಅದೇನಂತದಲ್ಲ, ನಮ್ಮ ಅತಿ ಶೀಘ್ರದಲ್ಲೇ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗೋದಂತೂ ಅಂತೂ ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ, ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಆದಷ್ಟು ಶೀಘ್ರದಲ್ಲ ಇದು ಗೊಂದಲ ಬಗೆಹರ್ತಿದೆ ಅಂತ ಇದೆ. ಹೈಕಮಾಂಡ್ಗೆ ಶಿಸ್ತು ಸಮಿತಿ ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟರ್ ಬರೆಸಿ
ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂಪಡಿಬೇಕಂತ ನಾವೆಲ್ಲ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದುಡ್ಡಲ್ಲ, ಪಕ್ಷ ಏನೋ